ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಸೆದ ಬಾಂಧವ್ಯ ಅಧ್ಯಾಯ 19. ಆಫೀಸಿನಲ್ಲಿ ಕಾಯುತ್ತಾ ಕುಳಿತಿದ್ದ ಸುಹಾಸ್ಗೆ ಆಫೀಸಿನ ಸಮಯ ಮೀರಿದರೂ ಕೂಡ ಬಾರದ ಸೌಮ್ಯಳ ಬಗ್ಗೆ ಯೋಚನೆ. ದಿನವೂ ಕೂಡ ಸರಿಯಾದ ಸಮಯಕ್ಕೆ ಆಫೀಸ್ ತಲುಪುತ್ತಿದ್ದ ಸೌಮ್ಯ ಇಂದು ಆಫೀಸನ್ನು ತೊರೆದಿದ್ದಳು. ಅದರ ಬಗ್ಗೆ ತಿಳಿದಿಲ್ಲದ ಸುಹಾಸ್ ಅವಳಿಗಾಗಿ ಕಾಯುತ್ತಲಿದ್ದ. ಮನೆಯಲ್ಲಿ ಕುಳಿತಿದ್ದ ಸೌಮ್ಯ ಕೂಡ ಆಫೀಸ್ನಲ್ಲಿ ಏನಾಗುತ್ತಿರಬಹುದೆಂಬ ಚಿಂತೆ. ಒಂದು ಬಾರಿ ಸುಹಾಸ್ ಒಟ್ಟಿಗೆ ಮಾತನಾಡಿದ್ದರೆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂಬ ಅನಿಸಿಕೆ. ಆದರೆ ಸೌಮ್ಯಳ ತಂದೆ ಈ ವಿಚಾರವಾಗಿ ಅವಳನ್ನು ಆಫೀಸ್ಗೆ ಹೋಗದಂತೆ ತಡೆದಿದ್ದರು. ಬೇರೆ ಯಾವುದೇ ಅನ್ಯ ಮಾರ್ಗಗಳು ಕ್ಯಾಬಿನಲ್ಲಿ ಕುಳಿತು ಸುತ್ತಲೂ ನೋಡುತ್ತಿದ್ದ ಸುಹಾಸ್ನತ್ತಲೇ ಮನ್ವಿತಾ ಚಿತ್ತ. ಅವನ ಮನಸ್ಸಿನಲ್ಲಿ ಏನಿದೆ ಎಂಬುದು ಅವಳಿಗೆ ತಿಳಿಯದ ವಿಷಯವೇನಲ್ಲ. ಅವನು ಈಗ ಕಾಯುತ್ತಿರುವುದು ಸೌಮ್ಯಳಿಗೆ ಎಂಬುದು ಗೊತ್ತು. ಆದರೂ ಕೂಡ ಸುಮ್ಮನಿದ್ದಾಳೆ. ಏಕೆಂದರೆ ಸುಹಾಸ್ ತನ್ನ ತಾಯಿಯ ಮಾತನ್ನು ಮೀರುವುದಿಲ್ಲ ಎಂಬ ನಂಬಿಕೆಯಿಂದ. ಸುಹಾಸ್ನನ್ನು ಕೆಣಕಲು ಇದೇ ಸರಿಯಾದ ಸಮಯ ಎಂಬುದನ್ನು ಅರಿತ ಮನ್ವಿತಾ ಯಾವುದೋ ಒಂದು ಕೈಲಿಡಿದು ಅವನ ಕ್ಯಾಬಿನ್ ಒಳ ಹೊಕ್ಕಿದ್ದಳು. ದೀರ್ಘ ಆಲೋಚನೆಯಲ್ಲಿ ಮುಳುಗಿದ್ದ ಸುಹಾಸ್ಗೆ ಮನ್ವಿತಾ ತನ್ನ ಕ್ಯಾಬಿನ್ ಒಳಗಡೆ ಬಂದಿರುವುದು ತಿಳಿಯಲಿಲ್ಲ. ನಾನು ಬಂದರೂ ಕೂಡ ಈ ಲೋಕದಲ್ಲಿ ಇಲ್ಲದವರ ಮೇಲೆ ಸಿಟ್ಟು ಇತ್ತು ಮನ್ವಿತಾಗೆ. ಅವನ ಭುಜ ಹಿಡಿದು ಅಲುಗಾಡಿಸಿದ ನಂತರ ಇಹಕ್ಕೆ ಬಂದ ಸುಹಾಸ್ಗೆ, ಈ ದಿನ ನಿಮ್ಮ ಪ್ರಿಯತಮೆ ಆಫೀಸ್ಗೆ ಬಂದಿಲ್ಲ, ಹಾಗೆಯೇ ಬರುವುದಿಲ್ಲ ಕೂಡ. ಪಾಪ, ನಿಮಗೆ ಅವಳ ಜ್ಞಾನದಲ್ಲಿ ಮೇಲ್ ಚೆಕ್ ಮಾಡೋದನ್ನೇ ಮರ್ತಿದ್ದೀರಾ ಅನಿಸುತ್ತೆ. ಒಂದು ಬಾರಿ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಬಂದಿರುವ ಮೇಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತಿತ್ತು ನಿಮ್ಮ ಪ್ರಿಯತಮೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಎಂದು. ಪಾಪ, ನಿಮ್ಗೆ ಅವಳು ದಾರಿ ಕಾಯೋದೇ ಆಗಿದೆ. ಅದಕ್ಕೆ ನಿಮಗೆ ಶ್ರಮ ಬೇಡ ಎಂದು ನಾನೇ ನಮಗೆ ತಿಳಿಸಿ ಹೋಗಲು ಬಂದೆ. ಅವಳು ಇನ್ನು ಮುಂದೆ ಕೆಲಸಕ್ಕೆ ಬರೋದಿಲ್ಲ. ನಿಮಗೇನಾದರೂ ಅವಳನ್ನು ನೋಡಬೇಕೆನಿಸಿದರೆ ಅವರ ಮನೆಯ ವಿಳಾಸ ಪಡೆದು ಅಲ್ಲಿಗೆ ಹೋಗಿ ನೋಡಿಕೊಂಡು ಮಾತಾಡ್ಕೊಂಡು ಬನ್ನಿ ಎಂದು ಮಾತಿನಲ್ಲಿ ಆದಷ್ಟು ಹಣಕ ಉಗುಳಿ ಅಲ್ಲಿಂದ ತೆರಳಿದ್ದಳು. ಕೋಪದಿಂದ ಸುಹಾಸ್ ಕೈ ಮುಷ್ಟಿ ಬಿಗಿ ಹಿಡಿದು ಟೇಬಲ್ಗೆ ಪಡೆದುಕೊಂಡಿದ್ದ. ಒಂದು ವೇಳೆ ಅವನ ತಾಯಿ ಇವಳನ್ನು ತನ್ನ ಸೊಸೆ ಎಂದು ಒಪ್ಪಿಕೊಳ್ಳದೆ ಹೋಗಿದ್ದರೆ ಇಷ್ಟು ಹೊತ್ತಿಗಾಗಲೇ ಅವನ ಕೆನ್ನೆಯನ್ನು ಮುಟ್ಟಿ ನೋಡಿಕೊಳ್ಳುವಂತೆ ಸರಿಯಾಗಿ ಬಾರಿಸುತ್ತಿದ್ದ. ಆದರೆ ವಿಧಿ ಅವನ ಬಾಳಲ್ಲಿ ಕ್ರೂರವಾಗಿ ಆಟವಾಡುತ್ತಿತ್ತು. ತನ್ನ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ರಾಕ್ಷಸಿಯನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದ. ಇತ್ತ ನಕುಲ್ ತನಗೆ ಬಂದ ಫೋನ್ ಕರೆಗೆ ಅಲ್ಲಿಂದ ಹೊರಡುವ ಮುನ್ನ ತನ್ನ ತಂಗಿ ಹಾಗೂ ತಂಗಿಯ ಗಂಡ ಇಬ್ಬರನ್ನು ಕುಳಿತುಕೊಳ್ಳುವಂತೆ ತಿಳಿಸಿ ಅವರಿಗೆ ತಿಂಡಿ ಕೊಡಲು ಕೆಲಸದಾಕೆಗೆ ಹೇಳಿ ಅಜ್ಜಿಯನ್ನು ಕರೆದು ನನ್ನ ತಂಗಿ ವಾಪಸ್ ಸಿಕ್ಕಿರುವುದಾಗಿ ಹೇಳಿ ಖುಷಿಪಟ್ಟಿದ್ದ. ಅಜ್ಜಿಗೂ ಕೂಡ ಹೇಳಿಕೊಳ್ಳಲಾಗದಂತಹ ಸಂಭ್ರಮವಾಗಿತ್ತು. ಮೊಮ್ಮಗಳು ಬಂದರೆ ಮೊಮ್ಮಗ ಖುಷಿಯಾಗಿ ಇರುತ್ತಾನೆ ಎಂಬ ನಂಬಿಕೆಯ ಅಜ್ಜಿಯವತ್ತು. ಅಜ್ಜಿಯ ಜೊತೆಗೆ ನೈಋತ್ಯ ಕೂಡ ಬೃಂದಾಳ ಜೊತೆ ಸುಗಮವಾಗಿ ಬೆರೆತಿದ್ದಳು. ಅವರ ಜೊತೆಯಲ್ಲಿಯೇ ಊಟ ಮಾಡುತ್ತಾ ಕುಳಿತಿರುವಾಗಲೇ ತಾನು ಕೂಡ ಬಂದು ಸೇರಿಕೊಂಡಿದ್ದ ನಕುಲ್. ಖುಷಿಯಾಗಿ ಊಟ ಮಾಡುತ್ತಾ ಇರುವಾಗಲೇ ಬೃಂದ ತನ್ನ ಮಗುವನ್ನು ಈಗಲಾದರೂ ತನಗೆ ಕೊಡುವಂತೆ ಕೈ ಮುಗಿದು ಬೇಡಿಕೊಂಡಿದ್ದಳು. ಅವಳ ಆರ್ದ್ರವಾದ ಧ್ವನಿಗೆ ಸೋತ ನಕುಲ್ ಮಗುವನ್ನು ಅವಳಿಗೆ ಕೊಡಲು ಒಪ್ಪಿಕೊಂಡಿದ್ದನು. ಇತ್ತ ಬೃಂದಾಳ ಖುಷಿ. ಆದರೆ ನೈಋತ್ಯ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತೆ ಆಗಿತ್ತು. ಇದನ್ನು ಯಾವ ಕಾರಣಕ್ಕೂ ನಕುಲ್ನಿಂದ ನಿರೀಕ್ಷಿಸಿರಲಿಲ್ಲ ನೈಋತ್ಯ. ಒಂದು ಕಡೆ ತನ್ನ ತಾಯಿಯನ್ನು ಕಳೆದುಕೊಂಡ ದುಃಖ ಮಾಸುವ ಮೊದಲೇ ಮತ್ತೊಂದು ಆಘಾತ ಅವಳಿಗೆ ಎದುರಾಗಿತ್ತು. ಕಣ್ಣಿನ ತುಂಬ ಕಣ್ಣೀರು ತುಂಬಿಕೊಂಡವಳೇ ಅರ್ಧ ಊಟಕ್ಕೆ ಕೈ ತೊಳೆದು ಡೈನಿಂಗ್ ಟೇಬಲ್ನಿಂದ ಎದ್ದು ರೂಮಿಗೆ ಹೋಗಿದ್ದಳು. ಅವಳ ಮನ ದಗದಗಿಸುತ್ತಿತ್ತು. ನಕುಲ್ ಈ ನಿರ್ಧಾರಕ್ಕೆ ಪೂರ್ತಿ ವಿರೋಧವನ್ನು ವ್ಯಕ್ತಪಡಿಸಿದ್ದಳು ನೈಋತ್ಯ ಹಿಂದೆ ತಾನು ಕೂಡ ಹೋದ ನಕುಲ್, ಏನಾಯಿತು ನಿನಗೆ, ಯಾಕೆ ಹಾಗೆ ಎದ್ದು ಬಂದದ್ದು ಎಂದು ಕೇಳಿದ್ದೇ ತಡ ನೈಋತ್ಯ ಅವನ ಪ್ರಶ್ನೆ ಮುಗಿಯುವ ಮೊದಲೇ, ನಿಮಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಲದ್ದಿ ತುಂಬಿದೆಯಾ, ಹೇಗೆ ಕಂಪನಿಯನ್ನು ನಿಭಾಯಿಸ್ತಿರೋದೋ ಅಲ್ಲ, ಮಗುವನ್ನು ಗೊಂಬೆಯ ರೀತಿ ಕೊಡಲು ಒಪ್ಪಿಕೊಂಡಿದ್ದೀರಿ ಅಲ್ಲ, ನಿಮಗೇನು ಅನಿಸುತ್ತಿಲ್ಲವೇ, ನೀವೇನಾದರೂ ಮಾಡಿಕೊಂಡು ಹಾಳಾಗಿ ಹೋಗಿ, ನನಗೆ ಅದರ ಅವಶ್ಯಕತೆ ಇಲ್ಲ, ನನಗೆ ನನ್ನ ಮಗಳು ಬೇಕೇ ಬೇಕು ಅಷ್ಟೇ, ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ, ಅವಳು ನಮ್ಮ ಜೊತೆಯಲ್ಲಿ ಇರಬೇಕು ಅಷ್ಟೇ. ಇಷ್ಟು ದಿನದಿಂದ ಬಹುವಚನದಲ್ಲಿ ಇದ್ದ ಮಾತು ಏಕಾಏಕಿ ಏಕವಚನಕ್ಕೆ ತಿರುಗಿತ್ತು.
ಅವಳ ಪ್ರಶ್ನೆಗೆ ಉತ್ತರಿಸುವುದು ಇರಲಿ, ಪ್ರಶ್ನೆ ಏನೆಂದು ಎಂಬುದೇ ಅರ್ಥವಾಗುತ್ತಿರಲಿಲ್ಲ ನಕುಲ್ಗೆ. ಭೂಮಿಗೆ ಬಂದು ದುಃಖಿಸುತ್ತಿದ್ದಳು. ನೈಋತ್ಯ, ಏನಿದು ಚಿಕ್ಕ ಮಕ್ಕಳ ತರಹ ಅಳುತ್ತಿದ್ದೆಯಲ್ಲ, ಈಗ ಅಳುವಂಥದ್ದು ಏನಾಯಿತು ಎಂದು ಕೇಳಲು, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು, ನನ್ನನ್ನು ಮನಸಾರೆ ಅಳಲು ಬಿಡಿ. ಇಷ್ಟು ದಿನ ನಾನು ಅನುಭವಿಸಿದ್ದ ಸುಖ ಸಂತೋಷವನ್ನು ಎಲ್ಲ ನೀವು ಒಂದೇ ಕ್ಷಣದಲ್ಲಿ ಗಾಳಿಗೆ ತೂರಿ ಬಿಟ್ಟಿದ್ದೀರಿ. ನನ್ನ ಕಣ್ಣೀರ ರೂಪದಲ್ಲಿ ಹೊರ ಹೋಗಲು ಬಿಡಿ. ತಂದೆ ಇಲ್ಲದ ಜೀವನ, ತಾಯಿಯ ಕಷ್ಟಗಳ ನಡುವೆ ಬೆಳೆದ ನನಗೆ ಸುಖ ಸಂತೋಷ ಎಂಬುದೇ ಇರಲಿಲ್ಲ. ಮತ್ತೆ ಅದು ದೊರೆತದ್ದು ಕೇವಲ ನಿಮ್ಮ ಮಗಳಿಂದ ಮಾತ್ರ. ನಿಮ್ಮ ಮಗಳಲ್ಲ ಅವಳು, ನನ್ನ ಮಗಳು. ಹೇಗೋ ಹಾಗೆ ತಾಯಿಯನ್ನು ಕಳೆದುಕೊಂಡ ದುಃಖವನ್ನು ವಿಧಿಯ ಮುಖಾಂತರ ಮರೆಯುತ್ತಿದ್ದೆ. ನೀವು ಒಂದರ ಮೇಲೆ ಒಂದು ಪೆಟ್ಟಿನಂತೆ ನನ್ನ ಮಗಳನ್ನು ನನ್ನಿಂದ ಕಿತ್ತುಕೊಳ್ಳಲು ನೋಡುತ್ತಿದ್ದೀರಾ. ಆ ದೇವರು ನನಗೆ ವಿಧಿಯನ್ನು ಮಗುವಾಗಿ ಕೊಟ್ಟ, ಆದರೆ ನೀವು ಅವಳನ್ನು ನನ್ನಿಂದ ಕಿತ್ಕೊಳ್ತಿದ್ದೀರಾ. ವಿಧಿಯನ್ನು ನಾನು 9 ತಿಂಗಳು ಹೆತ್ತು ಹೊತ್ತು ಇಲ್ಲದೆ ಇರಬಹುದು, ಅವಳಿಗೆ ಜನ್ಮ ನೀಡದೇ ಇರಬಹುದು, ಆದರೆ ಅವಳನ್ನು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ನನ್ನಲ್ಲಿರುವ ತಾಯ್ತನಕ್ಕೆ ಅಲಂಕಾರ ಮಾಡಿದ್ದಾಳೆ. ನನ್ನ ಪ್ರಾಣ, ನನ್ನ ಜೀವ ಎಲ್ಲ ನನ್ನ ವಿಧಿಯನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ. ನಿಮ್ಮ ಕಾಲಿಡಿದು ಬೇಡಿಕೊಳ್ಳುತ್ತೇನೆ, ವಿಧಿಯನ್ನು ನನ್ನಿಂದ ದಯವಿಟ್ಟು ದೂರ ಮಾಡಬೇಡಿ. ತಾಯಿಯನ್ನು ಈಗ ತಾನೇ ಕಳೆದುಕೊಂಡಿರುವ ನನಗೆ ಇರುವ ಮಗಳನ್ನು ದೂರ ಮಾಡಿದರೆ ಬದುಕಲು ಬೇರೆ ದಾರಿ ಇಲ್ಲದಂತಾಗುತ್ತದೆ. ನನ್ನ ಬದುಕು ತನ್ನ ಅರ್ಥ ಕಳೆದುಕೊಳ್ಳುತ್ತದೆ ಎಂದು ಅಂಗಲಾಚಿ ಬೇಡಿಕೊಂಡಿದ್ದಳು. ನೈಋತ್ಯ ತಾನು ಎತ್ತ ಮಗುವನ್ನೇ ಕಳೆದುಕೊಂಡ ರೀತಿ ದುಃಖ ಪಟ್ಟಿದ್ದಳು. ನಕುಲ್ ಮನದಲ್ಲಿಯೇ ಇಂತಹ ನಿಷ್ಕಲ್ಮಶ ಮನಸ್ಸಿರುವ ಹುಡುಗಿಗೆ ನಾನು ಎಂತೆಂತಹ ನೋವು ನೀಡಿದೆ. ಅಕಸ್ಮಾತ್ ನಾನು ವಿಕ್ಕಿಯ ಜೊತೆಗಿನ ಮದುವೆ ತಡೆಯದಿದ್ದರೆ ಎಂತಹ ಅನರ್ಥವಾಗುತ್ತಿತ್ತು ಎಂದು ಬಹಳವಾಗಿ ನೋವು ಪಟ್ಟಿದ್ದನು. ಕಾಲು ಹಿಡಿದ ನೈಋತ್ಯಳನ್ನು ಎದ್ದೇಳಿಸಿ ಮಂಚದ ಮೇಲೆ ಅವಳನ್ನು ಕೂರಿಸಿ ಅವಳಿಗೆ ಸಮಾಧಾನ ಮಾಡುತ್ತಾ, ನೋಡು ನೈಋತ್ಯ, ಹುಟ್ಟಿದಾಗಿನಿಂದಲೂ ಅದನ್ನು ಎತ್ತು ಮುದ್ದಾಡಿದ್ದು ನಾನೇ. ಆ ಮಗುವನ್ನು ನನ್ನ ತಂಗಿಗೆ ಕೊಡಲು ನೀನು ನನ್ನನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು ತಾನೇ. ಬೃಂದಾ ಮಗುವಿನಿಂದ 4-5 ವರ್ಷ ದೂರವಿದ್ದಾಳೆ. ಹಾಗೆಯೇ ತಾನು ಎತ್ತ ಮಗುವಿನಿಂದ ಪ್ರೀತಿಯನ್ನು ಅಪೇಕ್ಷೆ ಪಟ್ಟವಳಲ್ಲ. ಹಾಗೆಯೇ ತಾನು ಕೂಡ ತನ್ನ ಮಮತೆ ವಾತ್ಸಲ್ಯವನ್ನು ಮಗುವಿಗೆ ದಾರಿ ಎರೆದವಳೂ ಅಲ್ಲ. ನೀನೇ ಒಂದು ಬಾರಿ ಯೋಚನೆ ಮಾಡು, ಅದು ನೀನು ಎತ್ತ ಮಗುವಾಗಿದ್ದರೆ ನೀನು ಇದೇ ರೀತಿ ಯೋಚನೆ ಮಾಡುತ್ತಿದ್ದೀಯಾ? ಅವಳಿಗೂ ಕೂಡ ನಿನ್ನ ಹಾಗೆ ಮಗುವನ್ನು ಎತ್ತಿಕೊಂಡು ಮುದ್ದಾಡಬೇಕು ಎಂಬ ಆಸೆ ಇರುವುದು ಸಹಜ ತಾನೆ. ನಾವು ಎಷ್ಟೇ ಸಾಕಿ ಸಲಹಿದರೂ ಮಗುವಿಗೆ ಅದರ ತಂದೆ ತಾಯಿ ಅಷ್ಟೇ ಮುಖ್ಯವಾಗಿರ್ತಾರೆ. ಇಷ್ಟು ದಿನ ಅವಳಿಗೆ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿ ಇರುವ ಯೋಗ ಇರಲಿಲ್ಲ. ಈಗ ಅದೇ ಅವಳ ಬಳಿ ಬಂದಾಗ ನಾವು ನಿರಾಕರಿಸುವುದು ಎಷ್ಟು ಸರಿ ನೈಋತ್ಯ ಎಂದು ಅವಳ ಮನವೊಲಿಸಲು ಪ್ರಯತ್ನಿಸಿದ್ದ ನಕುಲ್. ಬೃಂದಾ ನನ್ನ ಬಳಿ ಬಂದು ಏನು ಎಂದು ಕೇಳಿದಳು ಗೊತ್ತಾ? ನೀವು ಮಗುವನ್ನು ಕೊಟ್ಟರೆ ಮಾತ್ರ ನಾನು ಕರೆದುಕೊಂಡು ಹೋಗುತ್ತೇನೆ. ಅಣ್ಣ ನೀನು ಕೊಡೋದಿಲ್ಲ ಎಂದು ನಿರಾಕರಿಸಿದರೆ ನಾನು ನಿನ್ನನ್ನು ಬಲವಂತಪಡಿಸುವುದಿಲ್ಲ. ನಿನ್ನ ತೀರ್ಮಾನವೇ ಅಂತಿಮ. ನೀನು ಹೇಳಿದ್ದಕ್ಕೆ ನಾನು ತಿರುಗಿ ಏನು ಎಂದು ಮಾತನಾಡುವುದಿಲ್ಲ. ನಾನು ಮಗುವಿಗೆ ಜನ್ಮವನ್ನು ನೀಡಿರಬಹುದು, ಆದರೆ ಅದನ್ನು ಹೊತ್ತು ಸಾಕಿರುವವನು ನೀನು. ಹಾಗೆಯೇ ಆ ಮಗುವಿನ ತಾಯಿಯ ಪ್ರೀತಿಯನ್ನು ಕೊಟ್ಟಿರುವವಳು ನೈಋತ್ಯ. ಅವಳ ಒಪ್ಪಿಗೆಯು ನಿನ್ನ ಒಪ್ಪಿಗೆಯಷ್ಟೇ ಮುಖ್ಯ. ಅವಳು ಕೂಡ ಮಗುವನ್ನು ಪ್ರೀತಿಯಿಂದ ನನಗೆ ಕೊಡಬೇಕು. ಹಾಗಿದ್ದಲ್ಲಿ ಮಾತ್ರ ನಾನು ಅವಳನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಅಷ್ಟು ಹೇಳಿದವಳಿಗೆ ಯಾವ ಧೈರ್ಯದ ಮೇಲೆ ನಿನ್ನ ಮಗುವನ್ನು ನಿನಗೆ ಕೊಡೋದಿಲ್ಲ ಎಂದು ಹೇಳಲಿ? ಒಂದು ಪಕ್ಷ ಅವಳೇನಾದರೂ ನನ್ನ ಜೊತೆ ಜಗಳಕ್ಕೆ ಬಂದು ಮಗು ಕೊಡು ಎಂದು ಕೇಳಿದ್ದರೆ ಆಗುವುದಿಲ್ಲ ಎಂದು ಹೇಳುತ್ತಿದ್ದೆ. ಆದರೆ ಅವಳು ಬೇಡಿಕೊಳ್ಳುತ್ತಿದ್ದಾಳೆ. ಏನು ಮಾಡೋದು? ಇದರ ಬಗ್ಗೆ ನಾನು ನನ್ನ ನಿರ್ಧಾರವನ್ನು ತಿಳಿಸಿದ್ದೇನೆ. ಆದರೂ ನಿನಗೆ ಒಂದು ಅವಕಾಶ ಕೊಡ್ತಿದ್ದೇನೆ. ನಿನ್ನ ತೀರ್ಮಾನವೇ ಅಂತಿಮ. ಏನು, ಮುಖವನ್ನು ಕೊಡಲು ಒಪ್ಪಿದರೂ ಸಂತೋಷ, ಒಪ್ಪದಿದ್ದರೂ ಸಂತೋಷ. ನನಗೆ ಆ ಮಗುವನ್ನು ಸಾಕಲು ಯಾವುದೇ ಕಷ್ಟ ನಷ್ಟ ಯಾವುದೂ ಇಲ್ಲ. ನಿನ್ನ ಅನಿಸಿಕೆಯನ್ನು ಆದಷ್ಟು ಬೇಗ ತಿಳಿಸು. ಎಲ್ಲರೂ ಕೂಡ ನಿನ್ನ ಅಭಿಪ್ರಾಯಕ್ಕಾಗಿ ಕಾಯುತ್ತಿದ್ದೇವೆ ಎಂದು ಹೇಳಿದವನು ಅಲ್ಲಿಂದ ಹೊರಟಿದ್ದು ಬೃಂದಾಳ ಬಳಿಗೆ. ಇತ್ತ ಸುಹಾಸ್ ನೆಮ್ಮದಿಯಿಂದ ಆಫೀಸ್ನಲ್ಲಿ ಕೆಲಸ ಮಾಡಲು ಆಗಲಿಲ್ಲ. ಎಷ್ಟೊಂದು ಬಾರಿ ಫೋನಿಗೆ ಕರೆ ಮಾಡಿದರೂ ಫೋನನ್ನು ಸ್ವೀಕರಿಸುತ್ತಿರಲಿಲ್ಲ. ಅವಳ ಬಯೋಡೇಟಾ ಹುಡುಕಿ ಅವಳ ತಂದೆ ತಾಯಿಗೆ ಕರೆ ಮಾಡಿದರೂ ಕೂಡ ಯಾರೂ ಇವರ ಕರೆಯನ್ನು ಸ್ವೀಕರಿಸುವುದಿಲ್ಲ. ತನ್ನ ಮೇಲೆ ತನಗೆ ಕೋಪ ಬಂದಿತ್ತು ಸುಹಾಸ್ಗೆ. ದಾರಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆದು ಔತಣ ಮಾಡಿದಂತಾಗಿತ್ತು ಅವನ ಪರಿಸ್ಥಿತಿ. ಮಧ್ಯಾಹ್ನದ ಊಟವನ್ನು ಕೂಡ ಸರಿಯಾಗಿ ಮಾಡಿರಲಿಲ್ಲ ಸುಹಾಸ್. ಆಫೀಸ್ನಲ್ಲಿ ಕೆಲಸ ಮಾಡಲು ಮನಸ್ಸಿಲ್ಲದಿದ್ದರೂ ಸಂಜೆ ಆಗುವುದನ್ನೇ ಕಾಯುತ್ತಾ ಕುಳಿತಿದ್ದ.
ಇತ್ತ ಸಂಜೆ ಆಗುತ್ತಲೇ ಎಲ್ಲರಿಗಿಂತ ಮುಂಚೆ ತಾನೇ ಹೊರಟು ಕಾರಿನ ಬಳಿ ಬಂದಿದ್ದ. ಅವನ ಉದ್ದೇಶ ಈಗ ಸೌಮ್ಯ ಮನೆಗೆ ಹೋಗುವುದಾಗಿತ್ತು. ಆದರೆ ಇದನ್ನು ಮೊದಲೇ ಊಹಿಸಿದ್ದ ಮನ್ವಿತಾ ಅವನಿಗಿಂತಲೂ ಮುಂಚೆ ಅವನ ಕಾರ್ ಬಳಿ ನಿಂತಿದ್ದಳು. ಅವನ ಕಾರ್ ಬಳಿ ನಿಂತಿದ್ದ ಅವಳನ್ನು ನೋಡಿದ ಸುಹಾಸ್ಗೆ ನಖಶಿಖ ಅಂತ ಹುರಿದು ಹೋಗಿತ್ತು. ಅವನ ತಾಯಿ ನಿರಾಕರಿಸದಿದ್ದರೆ ಅವಳ ಕೆನ್ನೆಗೆ ಈಗಲೇ ರಪ್ಪೆಂದು 2 ಬಾರಿಸುತ್ತಿದ್ದ. ಆದರೆ ಅದಕ್ಕೂ ಕೂಡ ಅಡ್ಡಗಾಲು ಇಟ್ಟಿದ್ದರು ಅವರ ತಾಯಿ. ಅವಳನ್ನು ನೋಡಿದ ಸುಹಾಸ್ ಏನೊಂದು ಮಾತನಾಡದೆ ಕಾರ್ ಹತ್ತಿ ಕುಳಿತಿದ್ದ. ಅವನ ಒಪ್ಪಿಗೆಯನ್ನು ಕೇಳದ ಮನ್ವಿತಾ ಅವನತ್ತಿ ಕುಳಿತ ತಕ್ಷಣ ತಾನೂ ಕೂಡ ಅವನ ಕಾರಿನಲ್ಲಿ ಕುಳಿತುಕೊಂಡಿದ್ದಳು. ಮನ್ವಿತಾ ಕಡೆ ತಿರುಗಿದ ಸುಹಾಸ್, ನಿನಗೆ ತಲೆಗಿಲೆ ಕೆಟ್ಟಿಲ್ಲ ತಾನೆ? ನನ್ನ ಕಾರನ್ನು ಹೇಗೆ ಹತ್ತಿ ಕುಳಿತಿರುವೆ ನೀನು ನಿನ್ನ ಗಾಡಿಯಲ್ಲಿ ಹೋಗಬಹುದಿತ್ತು. ನನಗೆ ನನ್ನದೇ ಆದ ಇಂಪಾರ್ಟೆಂಟ್ ಕೆಲಸವಿದೆ. ದಯವಿಟ್ಟು ನೀನು ಕೆಳಗಿಳಿ. ನನ್ನ ಕೆಲಸವನ್ನು ಮಾಡಲು ನನಗೆ ಬಿಡು. ಅಷ್ಟಕ್ಕೂ ನಿನಗೆ ಕಾರ್ನಲ್ಲಿ ಹೋಗಬೇಕೆಂಬುದು ಆಸೆ ಇದ್ದರೆ ನಾನು ನಿನಗೊಂದು ಕ್ಯಾಬ್ ಬುಕ್ ಮಾಡಿಕೊಡ್ತೇನೆ ಎಂದು ಉರಿದುಕೊಂಡೇ ಹೇಳಿದ್ದ. ಅವನ ಮಾತನ್ನು ಕೇಳಿದ ಮನ್ವಿತಾಗೆ ಸಹಜವಾಗಿ ಕೋಪ ಬಂದಿತ್ತು. ಅವಳು ಅವನ ಕಡೆ ತಿರುಗಿ, ನನಗೆ ಕಾರ್ನಲ್ಲಿ ಹೋಗಬೇಕೆನಿಸಿದರೆ ನಾನೇ ಒಂದು ಕಾರನ್ನು ಕೊಂಡುಕೊಂಡು ಅದರಲ್ಲಿ ಹೋಗ್ತೇನೆ. ಅದಕ್ಕಾಗಿ ನಿಮ್ಮ ಕಾರನ್ನು ಹತ್ತುತ್ತಿರಲಿಲ್ಲ. ನಿಮ್ಮ ತಾಯಿ ಇನ್ನು 3 ದಿನಗಳಲ್ಲಿ ನಮ್ಮ ನಿಶ್ಚಿತಾರ್ಥಕ್ಕೆ ಒಳ್ಳೆಯ ದಿನ ಗೊತ್ತು ಮಾಡಿ ಈ ದಿನ ನಾವಿಬ್ಬರು ಹೋಗಿ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದರು. ನೀವು ಅವರ ಕರೆಯನ್ನು ಸ್ವೀಕರಿಸದೇ ಇರುವುದಕ್ಕೆ ಪಾಪ ಅವರಿಗೇನು ಗೊತ್ತು ಇಲ್ಲಿಯ ವಿಚಾರ. ನೀವು ನಿಮ್ಮ ಪ್ರೇಯಸಿಯ ಜ್ಞಾನದಲ್ಲಿ ಆಧುನಿಕ ದೇವದಾಸ ಆಗಿದ್ದೀರಾ ಎಂದು ವ್ಯಂಗ್ಯವಾಗಿ ನಕ್ಕಿದ್ದು. ಅವಳ ನಗುವನ್ನು ನೋಡಿದ ಸುಹಾಸ್, ಇಷ್ಟು ಕೀಳು ಮಟ್ಟಕ್ಕೆ ಮಾತನಾಡಲು ನಿನ್ನೊಬ್ಬಳಿಂದ ಮಾತ್ರ ಸಾಧ್ಯ. ಅದೇಕೆ ನೀನು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೀಯಾ? ನನಗಂತೂ ಅರ್ಥವಾಗುತ್ತಿಲ್ಲ. ನನಗೆ ನಿನ್ನ ಬಗ್ಗೆ ನನ್ನ ಮನದಲ್ಲಿ ಯಾವುದೇ ನವಿರಾದ ಭಾವನೆಗಳು ಇಲ್ಲ. ನಿನ್ನನ್ನು ನನ್ನ ಹೆಂಡತಿಯಾಗಿ ಇರಲಿ, ನನ್ನ ಗೆಳತಿಯಾಗಿ ಆದರೂ ಸ್ವೀಕರಿಸುವುದಿಲ್ಲ. ಇನ್ನು ನಿನ್ನನ್ನು ನಾನು ಪ್ರಪಂಚದಲ್ಲಿ ದ್ವೇಷಿಸುವ ಮೊದಲ ಹೆಣ್ಣು, ಹಾಗೆಯೇ ಕೊನೆಯ ಹೆಣ್ಣು ಕೂಡ ಹೌದು. ಒಂದು ವೇಳೆ ವಿಧಿಯ ಕೈವಾಡದಿಂದ ನಾನು ನಿನ್ನ ಹೊತ್ತಿಗೆಗೆ ತಾಳಿ ಕಟ್ಟಿದ ಪಕ್ಷದಲ್ಲಿ ನೀನು ಕೇವಲ ಸುಹಾಸನ ಹೆಂಡತಿಯಾಗಿ ಇರುತ್ತೀಯ ಹೊರತು ನನ್ನ ಬಾಳ ಸಂಗಾತಿಯಾಗಿ ನಿನ್ನನ್ನು ಯಾವ ಕಾರಣಕ್ಕೂ ಕೂಡ ಸ್ವೀಕರಿಸುವುದಿಲ್ಲ. ನನ್ನಿಂದ ಯಾವುದೇ ಸುಖವನ್ನೂ ಕೂಡ ನೀನು ಕಾಣುವುದಿಲ್ಲ. ಹಾಗಾಗಿ ಮೊದಲೇ ಹೇಳುತ್ತಿದ್ದೇನೆ ಕೇಳು. ನಿನಗೆ ಒಪ್ಪುವಂಥ ಬೇರೆ ಹುಡುಗನನ್ನು ನೋಡಿ ಮದುವೆಯಾಗಿ ನೀನು ಸುಖವಾಗಿರು, ಹಾಗೆ ನನ್ನನ್ನು ಕೂಡ ನೆಮ್ಮದಿಯಾಗಿರಲು ಬಿಡು ಎಂದು ಕಡ್ಡಿ ತುಂಡಾದಂತೆ ಅವಳಿಗೆ ಮಾತಿನ ಬಾಣವನ್ನು ಬಿಟ್ಟಿದ್ದ. ರೂಮಿನಲ್ಲಿ ಕುಳಿತಿದ್ದ ನೈಋತ್ಯ ದೀರ್ಘ ಸಮಯದ ನಂತರ ಯೋಚಿಸಿ ಒಂದು ದೃಢವಾದ ನಿರ್ಧಾರಕ್ಕೆ ಬಂದಿದ್ದಳು. ನಂತರ ಅಲ್ಲಿಂದ ಎದ್ದವಳು ಕೆಳಗಡೆ ಕುಳಿತು ಮಾತನಾಡುತ್ತಿದ್ದ ಎಲ್ಲರ ಬಳಿ ಬಂದವಳೆ, ಮಗುವನ್ನು ಬೃಂದಾಳಿಗೆ ಕೊಡಲು ನನ್ನ ಒಪ್ಪಿಗೆ ಇದೆ ಎಂದು ಹೇಳಿದ್ದಳು. ಹಾಗೆ ಹೇಳುವಾಗ ಅವಳ ಕಣ್ಣಿಂದ ಜಲಧಾರೆ ಧುಮ್ಮಿಕ್ಕುತ್ತಿತ್ತು. ಗಂಟಲು ಕಟ್ಟಿದಂತಾಗಿತ್ತು. ಆದರೂ ಕೂಡ ಅಚಲ ನಿರ್ಧಾರ ಕೈಗೊಂಡಿದ್ದಳು. ಅವಳು ಎಲ್ಲರಿಗೂ ಆ ವಿಷಯವನ್ನು ತಿಳಿಸಿದ್ದಳು. ಅವಳ ನಿರ್ಧಾರವನ್ನು ಕೇಳಿದ ಬೃಂದಾಗೆ ತುಂಬ ಖುಷಿಯಾಗಿತ್ತು. ಏಕೆಂದರೆ ಮಗುವಿನ ಹಾಗೂ ನೈಋತ್ಯ ಬಾಂಧವ್ಯ ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಮಗುವನ್ನು ಕೊಡಲು ಎಲ್ಲಿ ನಿರಾಕರಿಸುತ್ತಾಳೆ ಎಂದು ಅಂದುಕೊಂಡಿದ್ದಳು ಬೃಂದಾ. ಆದರೆ ಅವಳ ನಿರ್ಧಾರವನ್ನು ತಲೆಕೆಳಗೆ ಮಾಡಿ ಮಗುವನ್ನು ಎತ್ತ ತಾಯಿಗೆ ಕೊಡಲು ನಿರ್ಧರಿಸಿದ್ದರಿಂದ ಮಗುವನ್ನು ಕರೆದುಕೊಂಡು ಹೋಗಲು ತಿಳಿಸಿದ್ದಳು. ಇದನ್ನೆಲ್ಲ ಗಮನಿಸುತ್ತಿದ್ದ ಅಜ್ಜಿ ನಕುಲ್ ಬಳಿ ಬಂದು, ನಿನ್ನ ಮಗಳು ಅವಳ ಹೆತ್ತ ತಾಯಿಯನ್ನು ಕ್ಷೇಮವಾಗಿ ಸೇರಿದ್ದಾಯಿತು. ನಾನು ನನ್ನ ಮೊಮ್ಮಕ್ಕಳ ಜೀವನ ಸರಿ ಹೋದರೆ ಸಾಕು ಎಂದು ಆ ದೇವರಲ್ಲಿ ಬೇಡಿಕೊಂಡಿದ್ದೆ. ಆ ದೇವರು ನನ್ನ ಪ್ರಾರ್ಥನೆಗೆ ಒಲಿದು ನಾನು ಕೇಳಿಕೊಂಡಿದ್ದನ್ನೆಲ್ಲ ಈಡೇರಿಸಿದ್ದಾನೆ. ನಾನು ಈಗ 1 ತಿಂಗಳು ತೀರ್ಥಯಾತ್ರೆಯನ್ನು ಕೈಗೊಳ್ಳುತ್ತಿದ್ದೇನೆ. ನಿನ್ನ ಅತ್ತೆ ಹಾಗೂ ಸಹನಾ ಊರಿಗೆ ಹೋಗಿರುವುದರಿಂದ ಅವರು ಕೂಡ ಮನೆಗೆ ಬರೋದಿಲ್ಲ. ಅಲ್ಲಿಯವರೆಗೂ ಮನೆಯಲ್ಲಿ ನೀನು ಹಾಗೂ ನೈಋತ್ಯ ಇಬ್ಬರೇ. ಮಗು ಅವಳ ಜೊತೆ ಇದ್ದರೆ ಅವಳಿಗೆ ಸಮಯ ಹೋಗುತ್ತಿತ್ತು. ಆದರೆ ಮಗು ಅವಳ ಅಮ್ಮನ ಜೊತೆ ಹೋಗುತ್ತಿರುವುದರಿಂದ ಅವಳು ಒಬ್ಬಂಟಿಯಾಗುತ್ತಾಳೆ. ಮನೆಯಲ್ಲಿ ನೀನು ಏನು ಮಾಡಬೇಕಂದ್ರೆ ಆಫೀಸಿನ ಕೆಲಸವನ್ನು ಬದಿಗೊತ್ತಿ ನೈಋತ್ಯಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು ಬರೋದ್ರೊಳಗಾಗಿ ನಿಮ್ಮಿಂದ ಸಿಹಿ ಸುದ್ದಿಯನ್ನು ಅಪೇಕ್ಷೆ ಪಡುತ್ತೇನೆ. ನಾನು ಮತ್ತೊಮ್ಮೆ ಮುತ್ತಜ್ಜಿ ಆಗುವ ಕನಸನ್ನು ಬೇಗ ಈಡೇರಿಸಿ ಎಂದು ಹೇಳುವ ಅಜ್ಜಿಗೆ ನೈಋತ್ಯಳ ದೃಢ ನಿರ್ಧಾರದ ಬಗ್ಗೆ ತಿಳಿದಿಲ್ಲ. ನೈಋತ್ಯ ಈ ಮಾತನ್ನು ಎಲ್ಲರ ಮುಂದೆ ಹೇಳುವಾಗಲೇ ಓಡಿ ಬಂದಿದ್ದಳು ವಿಧಿ. ಬಂದವಳೆ ನೈಋತ್ಯಳನ್ನು ತಬ್ಬಿಕೊಂಡು ಮುತ್ತಿನ ಮಳೆಗೈಯುತ್ತಾ, ಅಮ್ಮ, ನೀನು 2 ದಿನದಿಂದ ಏಕೆ ನನ್ನ ಬಳಿ ಬರಲಿಲ್ಲ? ನನಗೆಷ್ಟು ಬೇಜಾರಾಗಿತ್ತು ಗೊತ್ತಾ? ನಾನೇನು ತಪ್ಪು ಮಾಡಲ್ಲ ಅಮ್ಮ, ಆದರೆ
ನಿನ್ನನ್ನು ಬಿಟ್ಟು ನನ್ನ ಕೈಯಲ್ಲಿ ಇರಲು ಆಗುವುದಿಲ್ಲ. ನೀನು ಯಾಕೆ ಯಾವಾಗಲೂ ಅಳುತ್ತೀಯಲ್ಲ? ಪಪ್ಪ ಏನಾದರೂ ಬೈದರೆ ನನಗೆ ಹೇಳಿ, ನಾನು ಪಪ್ಪನನ್ನು ಸರಿಯಾಗಿ ವಿಚಾರಿಸ್ಕೊಳ್ತೇನೆ. ಆದರೆ ನೀನು ಮಾತ್ರ ರೂಮ್ನಲ್ಲೇ ಇರಬೇಡ ಅಮ್ಮ. ನೀನು ಸ್ಕೂಲ್ ವ್ಯಾನ್ ಹತ್ತಿಸಲು ಕೂಡ ಬಂದಿಲ್ಲ. ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಎಂದು ಮುದ್ದಾಗಿ ಪ್ರಶ್ನೆ ಎಸಗಿತ್ತು ಆ ಮುದ್ದು ಮರಿ. ಅಲ್ಲಿ ನಿಂತಿದ್ದವರೆಲ್ಲರೂ ಮೂಕ ವಿಸ್ಮಿತರಾಗಿ ಈ ದೃಶ್ಯವನ್ನು ಕಣ್ಣು ಮುಚ್ಚದೆ ನೋಡುತ್ತಿದ್ದರು. ತಾಯಿ ಮಗಳ ಬಾಂಧವ್ಯ ಎಲ್ಲರ ಕಣ್ಣು ಕುಕ್ಕುವಂತಿತ್ತು. ಒಂದು ಪಕ್ಷ ತಾನು ಸಾಕಿದ್ದರೂ ಕೂಡ ಈ ರೀತಿ ತನ್ನ ಮಗು ಬೆಳೆಯುತ್ತಿರಲಿಲ್ಲ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡಳು ಮನ್ವಿತಾ. ಮುದ್ದಾಗಿದ್ದ ಮಗುವನ್ನು ಕಣ್ಣು ತುಂಬಿಕೊಳ್ಳುತ್ತಾ ನಿಂತಿದ್ದ ತರುಣ್, ಇಂಥ ಮುದ್ದಾಗಿರುವ ಮಗುವನ್ನು ನಾನು ಹೇಗೆ ತಾನೇ ತಾಯಿಯಿಂದ ದೂರ ಮಾಡಿದೆ ಎಂದು ಅವನನ್ನು ಅವನೇ ಶಪಿಸಿಕೊಳ್ಳುತ್ತಿದ್ದನು. ಆ ಕ್ಷಣ ಅವನಿಗೆ ತನ್ನ ಮಗಳನ್ನು ಮುದ್ದು ಮಾಡಬೇಕೆನಿಸುತ್ತಿತ್ತು. ಆದರೆ ಪಾಪ, ಹಸುಗೂಸಿಗೆ ಇವನೇ ನನ್ನ ಜನ್ಮದಾತ ಎಂಬುದು ತಿಳಿದಿದ್ದರೆ ತಾನೇ ಅವನ ಬಳಿ ಹೋಗುವುದು. ಮನೆಗೆ ಬಂದಿರುವವರನ್ನು ಯಾರು ಅಪರಿಚಿತರನ್ನು ನೋಡುವಂತೆ ನೋಡುತ್ತಿತ್ತು ಮಗು. ಅದನ್ನು ಗಮನಿಸಿದ ನೈಋತ್ಯ, ನೋಡು ಪುಟಾಣಿ, ಇವರು ನನ್ನ ಅಮ್ಮ ಬೃಂದ, ಹಾಗೂ ಇವರು ನಿನ್ನ ಡ್ಯಾಡಿ ತರುಣ್ ಎಂದು ಪರಿಚಯಿಸಿದ್ದಳು. ಏನೆಂದು ಅರ್ಥವಾಗದ ಮಗು ನೈಋತ್ಯಳ ಕೈ ಬಿಟ್ಟು ಹೋಗಿ ನಕುಲ್ ಕೈ ಹಿಡಿದಿತ್ತು. ಅದು ಹೊಸಬರನ್ನು ನೋಡಿ ಭಯಪಟ್ಟಿದೆ ಎಂಬುದು ನಕುಲ್ಗೆ ಅರ್ಥವಾಗಿತ್ತು. ನಂತರ ಅಜ್ಜಿ ನಕುಲ್ಗೆ ಮಗುವನ್ನು ಕರೆದುಕೊಂಡು ಹೋಗಿ, ಸ್ವಲ್ಪ ಬಿಡಿಸಿ ಹೇಳು, ಅದಕ್ಕೆ ಅರ್ಥವಾಗುತ್ತದೆ. ಚಿಕ್ಕ ವಯಸ್ಸಿನ ಮಗು, ಅದಕ್ಕೆ ವಾಸ್ತವವನ್ನು ಅರಿತುಕೊಳ್ಳುವ ಶಕ್ತಿ ಇಲ್ಲ, ಹಾಗಾಗಿ ಭಯಪಟ್ಟಿದೆ ಎಂದು ಹೇಳಲು ನಕುಲ್ ಮಗುವನ್ನು ತನ್ನ ಭುಜದ ಮೇಲೆ ಕೂರಿಸಿಕೊಂಡು ಮೆಟ್ಟಿಲೇರಿದ್ದ. ತಂದೆ ಮಗಳ ಬಾಂಧವ್ಯವನ್ನು ನೋಡಿ ಕಣ್ಣು ತುಂಬಿಕೊಳ್ಳುತ್ತಿದ್ದ ನೈಋತ್ಯಾಳಿಗೆ ಮಗುವನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ. ಆದರೆ ಎತ್ತ ತಾಯಿಯಿಂದ ದೂರ ಮಾಡುವ ಯಾವ ಅಧಿಕಾರ ಕೂಡ ತನಗೆ ಇಲ್ಲ ಎಂದು ದೃಢವಾಗಿ ನಿರ್ಧರಿಸಿದವಳಿಗೆ ಮಗು ತನ್ನಿಂದ ದೂರವಾದರೆ ಎಂಬ ಚಿಂತೆ. ಅವಳ ಚಿಂತೆಯನ್ನು ಅರ್ಥೈಸಿಕೊಂಡಂತೆ ನೈಋತ್ಯ ಬಳಿ ಬಂದ ಬೃಂದ ಅವಳ ಹೆಗಲ ಮೇಲೆ ತನ್ನ ಕೈಯನ್ನು ಇಟ್ಟು, ಆದಷ್ಟು ಬೇಗ ಇಷ್ಟು ದಿನ ಕಳೆದೇ ಹೋಯಿತು. ನಾನು ತಾಯಿಯಾದೆ. ಇನ್ನು ನನಗೆ ಆ ದಿನ ನೆನಪಿದೆ. ಬೆಳಿಗ್ಗೆ ಎದ್ದಾಗಿನಿಂದ ಕಾಡುವ ವಿಪರೀತ ಸೊಂಟ ನೋವು, ಸುಸ್ತು. ನನಗೆ ಹೆರಿಗೆಗೆ ಕೊಟ್ಟ ದಿನಾಂಕ ಮುಗಿದಿತ್ತು. ಅವತ್ತೊಂದು ದಿನ ಕಳೆದರೆ ಸಾಕಪ್ಪ, ಕೊನೆಗೂ ನನ್ನ ಪುಟ್ಟ ಕಂದ ಹೊರಬಂದು ನನ್ನ ಮಡಿಲು ತುಂಬುವ ಕಾತುರ ನನಗೆ. ನನ್ನ ಕಂದ ನನ್ನ ಕೈಕಾಲು ಆಡಿಸಿದಂತೆ ತೋರಿಸುತ್ತಿತ್ತು. ನನಗೆಷ್ಟೇ ಕಷ್ಟ ಇದ್ದರೂ ನನ್ನ ಒಡಲಲ್ಲಿರುವ ನನ್ನ ಪುಟ್ಟ ಕಂದನಿಗೆ ಪ್ರೀತಿಯನ್ನು ದಾರಿ ಎರೆದಿದ್ದೆ. ಅದು ಹೇಗಿದೆ ಎಂಬುದನ್ನು ನೋಡುವ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ನನ್ನ ಕಾಯುವಿಕೆಗೆ ಅಂತ್ಯ ಎಂಬಂತೆ ನನ್ನ ಮಗಳು ಜನಿಸಿದ್ಲು. ಆದರೆ ಈ ನತದೃಷ್ಟ ತಾಯಿಗೆ ಮಗು ಜನಿಸಿದ ಕೂಡಲೇ ಅದನ್ನು ನೋಡುವ ಭಾಗ್ಯವಿರಲಿಲ್ಲ. ಏಕೆಂದರೆ ಆಗ ನಾನು ನನ್ನದೇ ಆದ ಚಕ್ರವ್ಯೂಹದಲ್ಲಿ ಸಿಲುಕಿದ್ದೆ. ಮಗುವಿನ ಮುಖದರ್ಶನ ಮಾಡದೆ ಮಗುವನ್ನು ತಂದು ಇಲ್ಲಿಗೆ ಬಿಟ್ಟು ಹೋಗಿದ್ದೆ. ನಾನೆಂಥ ಕೆಟ್ಟ ತಾಯಿ ಅಲ್ವ ನೈಋತ್ಯ ಎಂದು ಮುಖ ಮುಚ್ಚಿ ಬಿಕ್ಕಳಿಸಿದ್ದಳು ಬೃಂದ. ಅವಳಿಗೆ ಸಮಾಧಾನ ಮಾಡಲು ಅವಳನ್ನು ಅಪ್ಪಿಕೊಂಡ ನೈಋತ್ಯಾಳ ದುಃಖವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಜೀವವೂ ಕೂಡ ಅಲ್ಲಿರಲಿಲ್ಲ. ಎತ್ತ ಮಗುವನ್ನು ಬಿಟ್ಟು ಹೋಗಿದ್ದಕ್ಕಿಂತ ದೊಡ್ಡ ನೋವು ಸಾಕಿದ ಮಗು ತಮ್ಮಿಂದ ದೂರವಾದರೆ ಇರುತ್ತದೆ ಎಂಬ ಸೂಕ್ಷ್ಮ ವಿಚಾರವನ್ನು ಅರಿತಿದ್ದಳು ಬೃಂದ. ಸುಹಾಸ್ ತನ್ನ ಮೊಬೈಲನ್ನು ತೆರೆದು ನೋಡಲು ಸಾಕಷ್ಟು ಫೋನ್ ಕರೆಗಳು ಅವರಮ್ಮನಿಂದ ಬಂದಿತ್ತು. ಮತ್ತೆ ಹಿಂತಿರುಗಿ ಅವರಿಗೆ ಫೋನ್ ಮಾಡಲು, ನೀನು ಮನ್ವಿತಾಳನ್ನು ಕರೆದುಕೊಂಡು ನೇರವಾಗಿ ಮಾಲ್ಗೆ ಬಾ ಎಂದು ತಿಳಿಸಿದ್ದರು. ಬಟ್ಟೆಯನ್ನು ಕೊಂಡು ನಂತರ ಬೇಕಾದ ಒಡವೆಯನ್ನು ಕೊಳ್ಳುವುದು ಅವರ ಉದ್ದೇಶವಾಗಿತ್ತು. ಪಾಪ ಸುಹಾಸ್ನ ಪರಿಸ್ಥಿತಿ ಬೋನಿಗೆ ಸಿಕ್ಕ ಇಲಿಯಂತೆ ಆಗಿತ್ತು. ಇತ್ತ ಅನ್ನುವ ಹಾಗೂ ಇಲ್ಲ, ಅನುಭವಿಸುವ ಹಾಗೂ ಇಲ್ಲ. ಈ ದಿನ ಬೇಗ ಹೋಗಿ ಸೌಮ್ಯಾಳ ಬಗ್ಗೆ ವಿಚಾರಿಸಿ ಬರುವುದಕ್ಕೆ ಹೊರಟವನಿಗೆ ಅಡ್ಡ ಸಿಕ್ಕ ಬೆಕ್ಕಿನಂತೆ ಬಂದಿದ್ದಳು ಮನ್ವಿತಾ. ನಾಳೆ ವಿಚಾರಿಸಿದರೆ ಆಯಿತು ಎಂದುಕೊಂಡವನು ತನ್ನ ತಾಯಿ ಹೇಳಿದ ಮಾಲ್ ಕಡೆ ನಡೆದಿದ್ದ. ಆಗ ಮನ್ವಿತಾ ಮುಖದಲ್ಲಿ ಕಾಣದ ಒಂದು ಮುಗುಳು ನಗೆ ಮಿಂಚಿ ಮರೆಯಾಗಿತ್ತು. ತನ್ನ ತಾಯಿಗೆ ಹೇಳಿದ ಮಾತಿನ ಪ್ರಕಾರ ಅವರು ಹೇಳಿದ ಮಾಲ್ ತಲುಪಿದ್ದ ಸುಹಾಸ್. ಅವನ ಎದುರು ನೋಡುತ್ತಿದ್ದಳು ಮನ್ವಿತಾ ತಂದೆ ತಾಯಿ ಹಾಗೂ ಸುಹಾಸ್ ತಾಯಿ. ಇವರನ್ನು ಕಂಡ ಕೂಡಲೇ ಮನ್ವಿತಾ ಕಾರಿನಿಂದ ಇಳಿದು ತಿಳಿನಗೆ ಸೂಸಿದ್ದಳು. ಹಾಗೆ ಗಂಭೀರತೆಯಿಂದ ನಡೆದು ಬಂದ ಸುಹಾಸ್ ತಾಯಿಯ ಕಾಲನ್ನು ಮುಟ್ಟಿ ನಮಸ್ಕರಿಸಿದ್ದನು. ಅವಳ ಈ ನಡೆಗೆ ಸುಹಾಸ್ ತಾಯಿ ಮತ್ತಷ್ಟು ಮಗದಷ್ಟು ಖುಷಿಪಟ್ಟಿದ್ದರು. ಇವಳು ನರಿ ಜಾತಿಯವಳು ಎಂದುಕೊಂಡಿದ್ದ ಸುಹಾಸ್. ಪಾಪ ಅವಳ ಅಸಲಿ ಮುಖ ಅವರಿಗೇನುದು, ಅವಳು ಗೋಮುಖ ವ್ಯಾಘ್ರ ಎಂಬುದು
ಮೇಲೆ ಹೋಗಿದ್ದ ಅಪ್ಪ ಮಗಳು ಎಷ್ಟು ಹೊತ್ತು ಆದರೂ ಕೆಳಗೆ ಬಾರದಿದ್ದನ್ನು ಗಮನಿಸಿದ ಅಜ್ಜಿ ನೈಋತ್ಯ ಕಡೆಗೆ ತಿರುಗಿ, ಹೋಗು ನೈಋತ್ಯ, ನಕುಲ್ ತನ್ನ ಮಗಳನ್ನು ಕರೆದುಕೊಂಡು ಹೋಗಿ ತುಂಬ ಸಮಯವಾಯಿತು, ಇಷ್ಟು ಹೊತ್ತಾದರೂ ಕೆಳಬಂದೇ ಇಲ್ಲ ನೋಡು. ಅವನಿಗೆ ಅವನ ಮಗಳಿದ್ದರೆ ಸಾಕು, ಪ್ರಪಂಚದ ಅರಿವೇ ಇರುವುದಿಲ್ಲ. ಅವಳ ತಂದೆ ತಾಯಿಗೆ ಅವಳನ್ನು ಕರೆದುಕೊಂಡು ಹೋಗುವ ಆಸೆ. ಪಾಪ, ಸುಮಾರು ಸಮಯದಿಂದ ಸುಮ್ಮನೆ ಕುಳಿತಿದ್ದಾರೆ. ಅವರೂ ಕೂಡ ಆ ಮಗುವಿನ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯಲಿ ಎಂದು ಹೇಳಿದ ಅಜ್ಜಿ ನೈಋತ್ಯಳನ್ನು ಮೇಲೆ ಕಳಿಸಿತ್ತು. ವಿಧಿಯನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾರೆ ಎಂಬ ಸುದ್ದಿ ಬರಸಿಡಿಲಿನಂತೆ ಬಂದೆರಗಿತ್ತು ನೈಋತ್ಯಾಳಿಗೆ. ಆದರೂ ಸಾವರಿಸಿಕೊಂಡು ಅವಳು ನನ್ನನ್ನು ಕರೆಯಲು ಮೇಲೆ ಬಿದ್ದಳು. ರೂಮಿನ ಒಳಗಡೆ ಹೆಜ್ಜೆ ಇಟ್ಟವಳಿಗೆ ಅಲ್ಲಿ ಅಪ್ಪ ಮಗಳ ಸೂಚನೆ ಕಾಣದಿದ್ದಾಗ ಅಕ್ಕಪಕ್ಕದ ರೂಮ್ಗಳಲ್ಲಿಯೂ ಕೂಡ ಹೋಗಿ ನೋಡಿದಳು. ಆದರೆ ಅಲ್ಲೂ ಕೂಡ ಅವರ ಸುಳಿವಿರಲಿಲ್ಲ. ರೂಮ್ಗಳನ್ನೆಲ್ಲ ಹುಡುಕಿ ಟೆರೆಸ್ ಮೇಲೆ ಹೋಗಿದ್ದಳು. ಮಗು ತನ್ನ ಪಾಡಿಗೆ ತಾನು ಬಾಲನ್ನು ತೆಗೆದುಕೊಂಡು ಆಟ ಆಡುತ್ತಿತ್ತು. ಮತ್ತೆ ಈ ಕಡೆ ನೋಡಲು ನಕುಲ್ ನೀಲಿ ನಭವನ್ನೇ ನೋಡುತ್ತಾ ಸುಮ್ಮನೆ ನಿಂತಿದ್ದ. ಅವನ ಮುಖವನ್ನು ಆ ಕಡೆ ತಿರುಗಿಸಿ ನಿಂತುಕೊಂಡಿದ್ದರಿಂದ ಅವಳಿಗೆ ಅವನ ಮುಖ ಗೋಚರಿಸುತ್ತಿರಲಿಲ್ಲ. ತಾನೂ ದುಃಖದಿಂದ ಮಾತನಾಡಿದರೆ ಅವರಿಗೂ ಕೂಡ ದುಃಖ ಆಗುತ್ತದೆ ಎಂದು ಅರಿತ ನೈಋತ್ಯ ಮಾಮೂಲಿಯಾಗಿ ಖುಷಿಯಾಗಿರುವಂತೆ, ಏನು ಸರ್ ನೀವು ಮಗುವನ್ನು ಕೆಳಗಡೆ ಕರೆದುಕೊಂಡು ಬರ್ತೀರಾ ಎಂದು ನಾವು ಕೆಳಗಡೆ ಕಾಯುತ್ತಿದ್ದರೆ ನೀವು ನಿಮ್ಮ ಮಗಳ ಜೊತೆ ಆಟ ಆಡುತ್ತಾ ನಿಂತಿದ್ದೀರಿ ಎಂದು ಅವನ ಭುಜ ತಿರುಗಿಸಿ ಅವನನ್ನು ನೋಡಲು ಹತ್ತು ಅವನ ಕಣ್ಣುಗಳು ಎಲ್ಲ ಕೆಂಪಗಾಗಿತ್ತು. ಅವನ ಮುಖ ಊದಿಕೊಂಡಿತ್ತು. ಅದನ್ನು ನೋಡಿದ ನೈಋತ್ಯಾಳಿಗೆ ಇದೇನಿದು ಎನ್ನುವಂತೆ ಆಗಿತ್ತು. ಏನು ಸರ್, ಚಿಕ್ಕ ಮಕ್ಕಳ ಥರ ನೀವೇ ಎಲ್ಲರಿಗೂ ಧೈರ್ಯ ತುಂಬಿ ಈಗ ನೀವೇ ಅಳುತ್ತಾ ನಿಂತಿದ್ದೀರಾ. ನಾವೆಲ್ಲ ಏನು ಮಾಡಬೇಕು? ಮಗು ಏನು ನಮ್ಮಿಂದ ಶಾಶ್ವತವಾಗಿ ದೂರ ಆಗುತ್ತಿಲ್ಲ ತಾನೆ. ಅದು ತನ್ನ ಹೆತ್ತವರ ತೆಕ್ಕೆ ಸೇರುತ್ತಿದೆ. ಅದಕ್ಕೆ ನೀವು ಖುಷಿ ಪಡಬೇಕು ವಿನ ಈ ಥರ ಆದರೆ ನಮಗೂ ಕೂಡ ಇರುವ ಧೈರ್ಯವೂ ಹೊರಟು ಹೋಗುತ್ತದೆ ಎಂದು ಹೇಳಿದ ನೈಋತ್ಯಾಳನ್ನು ಅಪ್ಪಿಕೊಂಡಿದ್ದ ನಕುಲ್. ತಾನೇ ಸೂಕ್ಷ್ಮ ಸ್ವಭಾವದಳು ಎಂದುಕೊಂಡಿದ್ದ ನೈಋತ್ಯಾಳಿಗೆ ನಕುಲ್ ಈಗಿನ ಪರಿಸ್ಥಿತಿ ನೋಡಿ ಮರುಕ ಉಂಟಾಗಿತ್ತು. ವಿಧಿ ಅವರ ತಂದೆ ತಾಯಿಯ ಮಡಲು ಸೇರಿದ ನಂತರ ಈ ಮನೆಯನ್ನು ತೊರೆದು ಈ ಲೋಕಕ್ಕೆ ಶಾಶ್ವತವಾಗಿ ವಿದಾಯ ಹೇಳಬೇಕೆಂದುಕೊಂಡಿದ್ದ ನೈಋತ್ಯಾಳಿಗೆ ತನ್ನ ಪರಿಸ್ಥಿತಿಗಿಂತ ನಕುಲ್ ಪರಿಸ್ಥಿತಿ ಇನ್ನೂ ಭಿನ್ನವಾಗಿದೆ ಎಂಬುದು ಅರಿವಾಗಿತ್ತು. ತಾನೀಗ ಅವನನ್ನು ತೊರೆದು ಹೋದರೆ ಅವನ ಜೀವನ ಮಟ್ಟ ವಿಷಮ ಸ್ಥಿತಿ ತಲುಪುತ್ತದೆ ಎಂಬುದು ಅರಿವಾಗಿತ್ತು ನೈಋತ್ಯಾಳಿಗೆ. ಹಾಗಾಗಿ ತನ್ನ ನಿರ್ಧಾರವನ್ನು ಸ್ವಲ್ಪ ದಿನದ ಮಟ್ಟಿಗೆ ಮುಂದೂಡಿದ್ದಳು. ಮುಂದುವರೆಯುವುದು